ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಲು. ಅವಳು ಎದ್ಲಲ್ಲ ಅಂತ ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ನಾನು ಬಾದಾಮಿ ತಿನ್ಸೋಣ ಅಂತ ಹೋದೆ. ಆ ಬಾದಾಮಿ ಸಿಪ್ಪೆ ಬಿಡಿಸ್ತಾ ಇದ್ದರೆ ಅವಳು ಸಿಪ್ಪೆನೂ ಎತ್ಕೊಳ್ದೆ ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ಲು. ಇನ್ನು ಅವಳಿಗೆ ಬಾದಾಮಿನ ತಿನ್ನಿಸ್ತಾ ಇದ್ದೆ. ಅವಳು ಹಂಗೆ ನಾನು ಕ್ಯಾಮ್ರಾ ಆನ್ ಮಾಡಿರೋದು ನೋಡಿಬಿಟ್ಟು ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಪಕ್ಕದಲ್ಲಿ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ನಾವೆಲ್ಲ ಹೋಗ್ದಾಗ ಹಿಂಗೆ ಬಾಯಿಂದ ಉಫ್ ಮಾಡ್ತೀವಲ್ಲ, ಆ ಥರ ನಾನು ಮಾಡಿರೋದನ್ನ ನೋಡ್ಕೊಬಿಟ್ಟಿದ್ದಾಳೆ ಯಾವಾಗಲೂ ಒಂದು ಸಲ. ಸೊ ಅವಳು ಏನಾರು ಒಂಚೂರು ಉಕ್ಕದೆ ತಡ ಬಂದು ಉಫ್ ಮಾಡ್ತಾ ಇರ್ತಾಳೆ. ನೋಡೋಕ್ಕೆ ಒಂಥರ ಫನ್ನಿಯಾಗಿರುತ್ತೆ. ಅದಾದಮೇಲೆ ಅವಳ ನೈಲ್ಸ್ ತುಂಬಾ ಬೆಳೆದೋಗ್ಬಿಟ್ಟಿತ್ತು. ಎಲ್ರಿಗೂ ಪರ್ಚ್ ಇಡ್ತಾಯಿದ್ಲು. ಸೊ ಅದಕ್ಕೆ ಫಸ್ಟು ಅವಳು ನೈಲ್ಸ್ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕಟ್ ಮಾಡಿದೆ. ಅಷ್ಟರಲ್ಲಿ ಮೀಶೋಯಿಂದ ಕಾಲ್ ಬಂತು. ನಾನು ಆರ್ಡ್ರ್ ಮಾಡಿದ್ದೆ ಇದನ್ನು. ಸೊ ಅವಳು ಆ್ಯಕ್ಚುಲಿ ಟಾಯ್ಸ್ ಆರ್ಡ್ರ್ ಮಾಡಿದ್ದೆ ನಾನು ನನ್ನ ಮಗಳಿಗೆ. ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ನಿನ್ನೆ ಫೋನ್ ಮಾಡಿದ್ದಾರೆ, ನಾನು ಪಿಕ್ ಮಾಡಿಲ್ಲ. ಸೊ ಈಗ ಕೊನೆಗೆ ಇದು ಬಂತು. ಮೇ ಬಿ ನಾಳೆ ಟಾಯ್ಸ್ ಬರ್ಬೋದು ಅಂದ್ಕೋತೀನಿ. ಇನ್ನು ಅವಳು ಅಳ್ತಿದ್ಲು ಅಂತ ಹೇಳಿಬಿಟ್ಟು ಅವಳಿಗೆ ತಿನ್ನೋಕ್ಕೆ ಏನಾರು ಒಂದು ಕೊಟ್ಟು ಕೂರಿಸ್ಬಿಟ್ರೆ ನಾವು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಅವಳಿಗೆ ನಿನ್ನೆ ತಂದಿದ್ದು ಲೇಸ್ ಇತ್ತು. ಸೊ ಅದನ್ನೇ ಕೊಟ್ಟೆ, ತಿಂತಾ ಇದ್ಲು. ಅದು ತಿಂತಾ ಟಿ ವಿ ನೋಡಿಕೊಂಡು ಅದನ್ನು ಸಹ ಎಲ್ಲ ಕಡೆ ಚೆಲ್ಕೊಂಡು ತಿಂದಿದ್ದಾಯ್ತು ಅವಳು. ಇನ್ನು ಸಂಜೆ ನಾನು ಆಚೆ ಕಡೆ ಹೋಗಿ ಬಂದು ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ಹಾಲು ಕಾಯಿಸ್ಕೊಟ್ಬಿಡೋಣ ಅವಳಿಗೆ ಅಂತ ಹೇಳಿ ಹಾಲನ್ನ ಕಾಯಿಸಿ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದು ಇನ್ನು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಸಿಂಪಲ್ಲಾಗಿ ಮೊಟ್ಟೆನ ಬೇಯೋದಕ್ಕೆ ಇಟ್ಕೊಂಡು ಎಲ್ಲನೂ ಹೆಚ್ಕೊತಾ ಇದ್ದೀನಿ. ನನಗೆ ಈರುಳ್ಳಿ ಕಟ್ ಮಾಡೋದಕ್ಕೆ ಬೇಜಾರಿಲ್ಲ, ಆದರೆ ಈರುಳ್ಳಿ ಸಿಪ್ಪೆ ಬಿಡಿಸೋದು ಅಂದರೆ ನನಗೆ ಸಿಟ್ಟೆಲ್ಲ ಬರುತ್ತೆ. ಒಂದೊಂದು ಸಲ ಅದಕ್ಕೆ ತೆಗೆದು ಎಸೆದೇ ಬಿಡೋಣ ಅಂತ ಅನಿಸುತ್ತೆ. ಆದರೂ ಹೆಂಗೋ ಕಷ್ಟಪಟ್ಟು ಬಿಡಿಸ್ತೀನಿ. ಅದೇನು ಅಂತ ಗೊತ್ತಿಲ್ಲ, ನನಗೆ ಬಿಡಿಸೋದಂದರೆ ಆಗೋದೇ ಇಲ್ಲ. ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹೆಚ್ಕೊಂಡು ಮೊಟ್ಟೆ ಎಲ್ಲನೂ ಬಿಡಿಸ್ಕೊಬಿಟ್ಟು ನಾನು ಇವಾಗ ಮೊಟ್ಟೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಒಂದು ಕ್ಲಿಪ್ಪಿಂಗ್ ಬರುತ್ತಲ್ಲ, ಇದನ್ನು ನಾನು ತೆಗೆದೇ ಇಲ್ಲ. ಆ್ಯಕ್ಚುಲಿ ನನ್ನ ಮಗಳು ತೆಗೆದಿರೋದು. ಅದು ಹೆಂಗೆ ಆನ್ ಮಾಡ್ಕೊಂಡ್ಲು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಬಂದೈತೆ ಆ ಕ್ಲಿಪ್ಪಿಂಗ್ ಅಂತ ಆ್ಯಡ್ ಮಾಡಿದೆ. ಇನ್ನು ಎಲ್ಲ ಒಗ್ಗರಣೆ ಹಾಕ್ಕೊಂಡು ನಾನು ರೆಡಿ ಕೂಡ ಮಾಡಿಕೊಂಡೆ. ಇನ್ನು 10 ಗಂಟೆ ಆದರೂ ಸಹ ನನ್ನ ಮಗಳು ಮಲಗಿರಲಿಲ್ಲ. ಇನ್ನು ಅವಳು ಮಲಗಿಸೋತ್ತಿಗೆ 11 ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ಊಟನ ಮುಗಿಸ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ.